ಪರಿವರ್ತನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 11. ನಿಮಾಯ್ ಸನ್ಯಾಸ್. ಗಿರೀಶ್ ತನ್ನ ನಿಮಾಯ್ ಸನ್ಯಾಸ್ ನಾಟಕವನ್ನು ಮುಂದೆ ಚೈತನ್ಯನೆಂದು ಪ್ರಸಿದ್ಧನಾದ ನಿಮಾಯ್ ಮಿಶ್ರಾ ಬದುಕನ್ನು ಆಧರಿಸಿ ರಚಿಸಿದ್ದಾನೆ. ನಿಮಾಯ್ ತರುಣನಿದ್ದಾಗಲೇ ತಾನು ಮಾನವ ಕೋಟಿಯ ಸೇವೆಗೈಯಲು ಅವತರಿಸುವುದು ಎಂದು ತಿಳಿದನು. ಆ ಗುರಿಯನ್ನು ತಲುಪಿ ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದರೆ ತಾನು ಆ ಸಾಂಸಾರಿಕ ಜಗತ್ತನ್ನು, ತನ್ನ ಮನೆ, ತಂದೆ, ತಾಯಿ ಮತ್ತು ಪತ್ನಿಯನ್ನು ತೊರೆಯಬೇಕೆಂಬುದನ್ನು ಅರಿತುಕೊಂಡನು. ತನ್ನ ಹುಟ್ಟೂರು ನವದ್ವೀಪದಲ್ಲಿ ಅವನದೊಂದು ಶಾಲೆ ಇತ್ತು. ಆದರೆ ಅವನು ಅಲ್ಲಿಗಷ್ಟೇ ಉಪಾಧ್ಯಾಯನಾಗದೆ ಇಡೀ ಜಗತ್ತಿಗೆ ಬೋಧಿಸಬೇಕೆಂದು ತೀರ್ಮಾನಿಸಿದನು. ಹಾಗಾಗಿ ಅವನು ಒಂದು ರಾತ್ರಿ ಮನೆಯನ್ನು ತೊರೆದು ಗಂಗಾ ನದಿಯ ಆಚೆಯ ತೀರದ ಕಾಲ್ನಾದಲ್ಲಿದ್ದ ಕೇಶವ ಭಾರತಿಯವರ ಆಶ್ರಮಕ್ಕೆ ಬಂದನು. ಅಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಶ್ರೀಕೃಷ್ಣ ಚೈತನ್ಯನೆಂಬ ನೂತನ ನಾಮಕರಣ ಮಾಡಿಸಿಕೊಂಡನು. ಇದಾದ ಬಳಿಕ ಅವನು ಶ್ರೀಕೃಷ್ಣನ ಅಡುಂಬೋಲವಾದ ಬೃಂದಾವನದ ದಾರಿ ಹಿಡಿದನು. ಅಷ್ಟರಲ್ಲಿ ಅವನ ಶಿಷ್ಯರಿಗೆ ನಿಮಾಯ್ ಸನ್ಯಾಸಿಯಾಗಿರುವ ವಿಷಯ ತಿಳಿದಿತ್ತು. ಅವರೆಲ್ಲರೂ ಹೋಗಿ ಅವನು ತನ್ನ ತಾಯಿಯನ್ನು ಭೇಟಿ ಮಾಡಲಿ ಎಂದು ಶಾಂತಿಪುರಕ್ಕೆ ಕರೆದರು. ಆಕೆ ಅವನಿಗೆ ಬಂಗಾಳ ಸಮುದ್ರ ತೀರದಲ್ಲಿದ್ದ ಪುರಿಯ ಜಗನ್ನಾಥನ ಸನ್ನಿಧಿಯಲ್ಲಿರಲು ಅನುಮತಿಸಿದಳು. ಆತನ ಪತ್ನಿ ವಿಷ್ಣುಪ್ರಿಯ ಅನಂತರ ಸನ್ಯಾಸಿನಿಯ ಜೀವನ ಸಾಗಿಸಲು ಮುಂದಾದಳು. ಸುಮಾರು 24 ವರ್ಷಗಳವರೆಗೆ ಚೈತನ್ಯ ಪುರಿಯಲ್ಲಿ ವಾಸಿಸಿದನು. ಅಲ್ಲಿ ಮುಂದೆ ತನ್ನ ಅನುಯಾಯಿಯಾಗಲಿದ್ದ ರಾಜ ಪ್ರತಾಪರುದ್ರನನ್ನು ಹಾಗೂ ಪಂಡಿತ ವಸುದೇವ ಸಾರ್ವಭೌಮರಂತಹ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾದನು. ಪಂಡಿತರು ಚೈತನ್ಯರನ್ನು ರಾಮ ಮತ್ತು ಕೃಷ್ಣರು ಎಂದು ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡಿದ್ದರು. ಕೊನೆಗೆ ಅವರು ಚೈತನ್ಯನು ದೇವರ ಅವತಾರವೇ ಎಂಬ ಅಂಶವನ್ನು ಸಾಕ್ಷಾತ್ಕರಿಸಿಕೊಂಡರು. ನಿಮಾಯ್ ಸನ್ಯಾಸ್ ನಾಟಕ ದಿ ಸ್ಟಾರ್ ರಂಗಮಂದಿರದಲ್ಲಿ 1885 ಜನವರಿ 28ರಂದು ಪ್ರದರ್ಶನಕ್ಕೆ ಅಣಿಯಾದ. ಅದರ ಭೂಮಿಕೆಯಲ್ಲಿ ಈ ಕೆಳಕಂಡ ನಟ ನಟಿಯರಿದ್ದರು: ನಿಮಾಯ್ ವಿನೋದಿನಿ, ನಿತಾಯ್ ಬನಬಿಹಾರಿಣಿ, ರಾಜಾ ಪ್ರತಾಪ ರುದ್ರ, ಪ್ರಬೋಧ್ ಘೋಷ್, ರಾಯ್ ರಮಾನಂದ, ಉಪೇಂದ್ರ ಮಿತ್ರ, ಕೇಶವ ಭಾರತಿ, ಅಮೃತ್ಲಾಲ್ ಮಿತ್ರ, ಸಾರ್ವಭೌಮ, ಅಘೋರ್ನಾಥ್ ಪಾಠಕ್, ಶಚಿ, ಗಂಗಾಮಣಿ, ವಿಷ್ಣುಪ್ರಿಯ, ಭೂಷಣ್ ಕುಮಾರಿ. ಅಮೃತ್ ಬಜಾರ್ ಪತ್ರಿಕೆಯ ಸಂಪಾದಕರಾಗಿದ್ದ ಶಿಶಿರ್ ಕುಮಾರ್ ಘೋಷ್ ಅವರು ಒಬ್ಬ ನಿಷ್ಠಾವಂತ ವೈಷ್ಣವ, ಗಿರೀಶನ ಸ್ನೇಹಿತರು ಮತ್ತು ನೆರೆಯವರೂ ಆಗಿದ್ದರು. ಅವರು ಚೈತನ್ಯ ಲೀಲಾ ನಾಟಕವನ್ನು ನೋಡಿದ ತರುವಾಯ ಅಲ್ಲಿ ಚಿತ್ರಿತವಾಗಿದ್ದ ಚೈತನ್ಯರ ಆರಂಭಿಕ ಜೀವನದಿಂದ ಪ್ರಭಾವಿತಗೊಂಡು ಈ ಕಥೆಯನ್ನೇ ಮುಂದುವರಿಸಬೇಕೆಂದು ಗಿರೀಶ್ನನ್ನು ಕೇಳಿಕೊಂಡಿದ್ದರು. ಶಿಶಿರ್ ಘೋಷ್ ಅವರು ತಾವು ತೀವ್ರವಾಗಿ ಅನುಭವಿಸಿದ ಚೈತನ್ಯರ ಆಧ್ಯಾತ್ಮಿಕ ಪ್ರಭಾವವನ್ನು ಮತ್ತೊಂದು ನೂತನ ನಾಟಕ ನಿಮಾಯ್ ಸನ್ಯಾಸದಲ್ಲಿ ಪರಿಪಕ್ವಗೊಳಿಸಬೇಕೆಂದು ಅಪೇಕ್ಷಿಸಿದರು. ನಿಮಾಯ್ ಸನ್ಯಾಸ್ ನಾಟಕವನ್ನು ಕುರಿತು ನಟರಲ್ಲಿ ಒಬ್ಬರಾಗಿದ್ದ ಅಮೃತ್ಲಾಲ್ ಹೀಗೆ ಹೇಳಿದರು: ಅಭಿನಯದ ಮೂಲಕ ಆಧ್ಯಾತ್ಮದ ಅನುಭವಗಳನ್ನು ತೋರ್ಪಡಿಸುವುದು ಕಷ್ಟ ಸಾಧ್ಯವಷ್ಟೇ ಅಲ್ಲ, ಪ್ರೇಕ್ಷಕರಿಗೂ ಸಹ ಅವುಗಳ ಔನ್ನತ್ಯವನ್ನು ಗ್ರಹಿಸುವುದು ದುಸ್ತರವೇ ಆಗುವುದು. ಈ ಕಾರಣದಿಂದಾಗಿ ನಿಮಾಯ್ ಸನ್ಯಾಸ್ ನಾಟಕವು ಚೈತನ್ಯ ಲೀಲಾ ನಾಟಕದಂತೆ ಜನಪ್ರಿಯವಾಗಲಿಲ್ಲ. ಇಲ್ಲಿಯ ಹಾಡುಗಳು ದೀರ್ಘವೇ ಆಗಿದ್ದವು, ಆದರೆ ಅವು ಎಲ್ಲರ ಆಂತರ್ಯವನ್ನು ತಟ್ಟುವಂತವು. ಪುರಿಯ ಜಗನ್ನಾಥ ದೇವಾಲಯದ ಶಿಖರವನ್ನು ಬಹುದೂರದಿಂದ ನೋಡುತ್ತಾ ನಿತಾಯ್ ಮತ್ತು ಅವನ ಭಕ್ತರು ಉನ್ಮತ್ತರಾಗಿ ಹಾಡುತ್ತಾರೆ: ನೋಡಿ, ಅಲ್ಲಿ ನೋಡಿ, ಶ್ರೀಕೃಷ್ಣನು ನಮ್ಮನ್ನು ನೋಡಿ ಕಣ್ಣು ಮಿಟುಕಿಸುತ್ತಿದ್ದಾನೆ. ನಿಮಾಯ್ ಸನ್ಯಾಸ್ ನಾಟಕದಲ್ಲಿ ಒಂದು ಚಿತ್ತಾಪಹಾರಕ ದೃಶ್ಯವಿದೆ. ಅಲ್ಲಿ ಗೌರಾಂಗನು ಪಂಡಿತ್ ವಸುದೇವ ಸಾರ್ವಭೌಮ ಅವರಿಗೆ 6 ತೋಳುಗಳ ದೇವರಾದ ಷಡಾಭುಜನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅಲ್ಲಿ ಗೌರಾಂಗನ ದೇಹದಲ್ಲಿ ಪಂಡಿತ್ ಅವರು ರಾಮನ 2 ತೋಳುಗಳು, ಕೃಷ್ಣನ 2 ತೋಳುಗಳು ಮತ್ತು ಗೌರಾಂಗನವೇ ಆದ 2 ತೋಳುಗಳನ್ನು ಕಾಣುತ್ತಾರೆ. ಗೌರಾಂಗನ ಪಾತ್ರವನ್ನು ಅಭಿನಯಿಸಿದ ವಿನೋದಿನಿ ಅವರು ನಂತರ ಹೇಳಿದರು:
ಈ ಒಂದು ಮಹತ್ವದ ದೃಶ್ಯ ಅದೆಷ್ಟು ಸ್ಫೂರ್ತಿದಾಯಕವಾದುದು ಮತ್ತು ಮೈಮರೆಸುವಂಥದ್ದು ಎಂಬುದನ್ನು ತಿಳಿಯಲು ನಾಟಕವನ್ನು ನೋಡದ ಹೊರತು ಸಾಧ್ಯವಾಗುವುದಿಲ್ಲ. ಗಿರೀಶನ ಕಾರ್ಯದರ್ಶಿ ಮತ್ತು ಅವನ ಜೀವನ ಚರಿತ್ರಕಾರ ಅವಿನಾಶ್ ಗಂಗೋಪಾಧ್ಯಾಯ್ ಪ್ರಕಾರ ಈ ದೃಶ್ಯ ಅಭಿನಯವಾಗುವಾಗ ಶ್ರೀರಾಮಕೃಷ್ಣರು ಸಮಾಧಿಗೆ ಒಳಗಾದರು. ಆ ದಿನ ಗಿರೀಶ್ ಪ್ರೇಕ್ಷಕರ ನಡುವೆ ಶ್ರೀರಾಮಕೃಷ್ಣರ ಪಕ್ಕವೇ ಕುಳಿತಿದ್ದ. ನಾಟಕ ಮುಗಿದಾಗ ಶ್ರೀರಾಮಕೃಷ್ಣರಿಗೆ ಸಂತೋಷ ಉಕ್ಕಿ ಬಂದು ಗಿರೀಶ್ನನ್ನು ಅಪ್ಪಿಕೊಂಡರು. ನಿಮಾಯ್ ಸನ್ಯಾಸ್ ನಾಟಕವನ್ನು ನೋಡಲು ಹೋಗಿದ್ದ ಶ್ರೀರಾಮಕೃಷ್ಣರ ಪ್ರಯಾಣವನ್ನು ದಾಖಲಿಸಿಲ್ಲ. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ 1884 ಡಿಸೆಂಬರ್ 27 ಮತ್ತು 1885 ಫೆಬ್ರವರಿ 22 ನಡುವಿನ ಕಾಲದ ಬಗೆಗೆ ಏನೊಂದೂ ದಾಖಲಾಗಿಲ್ಲ. ಆದರೆ 1885 ಫೆಬ್ರವರಿ 25ನೇ ದಿನದ ದಾಖಲೆಯಲ್ಲಿ ಹೀಗೆ ಬರೆದಿದ್ದಾರೆ: ಕೆಲವು ದಿನಗಳ ಹಿಂದೆ ಶ್ರೀರಾಮಕೃಷ್ಣರೊಂದಿಗೆ ಗಿರೀಶ್ ಒರಟಾಗಿ ನಡೆದುಕೊಂಡನು. ಆದರೆ ಈಗ ಅವನು ಶಾಂತನಾಗಿ ಯಥಾಸ್ಥಿತಿಗೆ ಮರಳಿದ್ದಾನೆ. ಆ ಸಂದರ್ಭ ಹೀಗಿರಬಹುದೆಂದು ಭಾವಿಸಬಹುದೇನೋ. ಶ್ರೀರಾಮಕೃಷ್ಣರು ನಿಮಾಯ್ ಸನ್ಯಾಸ್ ನಾಟಕವನ್ನು ವೀಕ್ಷಿಸಲು 1885 ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಹೋಗಿರಬಹುದು. ಏಕೆಂದರೆ ಆ ನಾಟಕ ಆರಂಭವಾದದ್ದೇ ಅದೇ ಜನವರಿ 28ರಂದು. ಶ್ರೀರಾಮಕೃಷ್ಣರ ಹುಟ್ಟುಹಬ್ಬವನ್ನು ಅವರ ಭಕ್ತರು ಫೆಬ್ರವರಿ 22ರಂದು ಆಚರಿಸಿದರು. ಆ ಸಂದರ್ಭದಲ್ಲಿ ಗಿರೀಶ್ ಹಾಜರಿದ್ದನು. 1885 ಫೆಬ್ರವರಿ 25ರಂದು ದ ಸ್ಟಾರ್ ರಂಗಮಂದಿರದಲ್ಲಿ ನಡೆಯುತ್ತಿದ್ದ ವೃಷಕೇತು ನಾಟಕವನ್ನು ನೋಡಲು ಶ್ರೀರಾಮಕೃಷ್ಣರೊಂದಿಗೆ ಹೋಗಿದ್ದರು. ಭಕ್ತರು ಶ್ರೀರಾಮಕೃಷ್ಣರನ್ನು ಹೇಗೆ ಭಕ್ತಿ, ಗೌರವ ಮತ್ತು ಪ್ರೀತ್ಯಾದರಗಳಿಂದ ಉಪಚರಿಸುತ್ತಾರೆಂಬುದನ್ನು ಗಿರೀಶನು ಆ ಸಂದರ್ಭದಲ್ಲಿ ಗಮನಿಸಿದನು. ಅದಕ್ಕೆ ಹೋಲಿಸಿದರೆ ತಾನು ಎಂತಹ ಭಯಂಕರ ಜೀವನ ಸಾಗಿಸುತ್ತಿದ್ದೇನೆ ಎನಿಸಿರಬಹುದು. ಅವನಿಗೆ ಪಶ್ಚಾತ್ತಾಪವಾಗಿರಬಹುದು ಮತ್ತು ತನ್ನ ದುರ್ಭರ ಬದುಕಿನ ರೀತಿ ನೀತಿಗಳಿಂದಾಗಿ ಮಹಾತ್ಮರಿಗೆ ತನ್ನ ಸೇವೆಯನ್ನು ಸಲ್ಲಿಸಲು ಸಂಕೋಚವಾಗಿರಬಹುದು. ಆಗ ಗಿರೀಶ್ ಆಲೋಚಿಸಿದನು, ಗುರುಗಳನ್ನು ಹೇಗೆ ಸವಿಯಬೇಕೆಂದು ನನಗೆ ತಿಳಿಯದು. ಒಂದು ಪಕ್ಷ ಈ ಶ್ರೀರಾಮಕೃಷ್ಣರು ನನ್ನ ಮಗನಾಗಿ ಹುಟ್ಟುವುದೇ ಆದರೆ ಆಗ ಅವರನ್ನು ಅನನ್ಯ ಪ್ರೀತಿಯಿಂದ ಸೇವಿಸಬಹುದು. ಅವಿನಾಶ್ ಹೀಗೆ ಬರೆಸಿದ್ದಾರೆ: ಒಂದು ಸಂಜೆ ನಿಮಾಯ್ ಸನ್ಯಾಸ್ ನಾಟಕವನ್ನು ನೋಡಲು ಶ್ರೀರಾಮಕೃಷ್ಣರು ಬಂದರು. ನಾಟಕದ ಬಳಿಕ ದಕ್ಷಿಣೇಶ್ವರಕ್ಕೆ ಹೋಗಿ ಅಲ್ಲಿ ಊಟ ಮಾಡುವುದೆಂದರೆ ಬಹಳ ತಡವಾಗುತ್ತದೆಂದು ದ ಸ್ಟಾರ್ ರಂಗಮಂದಿರದಲ್ಲಿಯೇ ಗುರುದೇವರಿಗೆ ರಾತ್ರಿಯ ಊಟವನ್ನು ಗಿರೀಶ್ ವ್ಯವಸ್ಥೆ ಮಾಡಿದ್ದನು. ಅಡಿಗೆಯವನು ಅವರಿಗೆ ಸಿಹಿ ತಿಂಡಿ, ಬಿಸಿ ಪೂರಿ ಮತ್ತು ಸಾಂಬಾರು ಮುಂತಾದವುಗಳನ್ನು ಬಡಿಸಿದನು. ನಾಟಕ ಮುಗಿದ ಬಳಿಕ ಗುರುದೇವರು ದಕ್ಷಿಣೇಶ್ವರಕ್ಕೆ ಹೊರಡುವ ಮುನ್ನ ಊಟ ಮಾಡಿದರು. ಆ ಸಮಯದಲ್ಲಿ ಗಿರೀಶ್ ಮದ್ಯಪಾನ ಮಾಡಿಕೊಂಡು ಬಂದು ಅವರಿಗೆ ಹೀಗೆ ಆಗ್ರಹಪಡಿಸುತ್ತಾನೆ: ನೀವು ತನ್ನ ಪುತ್ರನಾಗಬೇಕು. ಅದಕ್ಕೆ ಶ್ರೀರಾಮಕೃಷ್ಣರು: ನಾನೇಕೆ ನಿಮ್ಮ ಮಗನಾಗಬೇಕು? ಬೇಕಾದರೆ ನಾನು ನಿಮ್ಮ ಇಷ್ಟ ದೇವರಾಗುತ್ತೇನೆ. ನನ್ನ ತಂದೆಯವರು ಪರಮ ಪವಿತ್ರರು. ನಾನೇಕೆ ನಿಮ್ಮ ಮಗನಾಗಬೇಕು? ಮದ್ಯದ ಅಮಲಿನಲ್ಲಿದ್ದ ಗಿರೀಶ್ ಕೆಟ್ಟ ಭಾಷೆಯ ಪ್ರಯೋಗ ಮಾಡುತ್ತಾ ಶ್ರೀರಾಮಕೃಷ್ಣರೊಂದಿಗೆ ವರ್ತಿಸಿದನು. ಇದರಿಂದ ಉದ್ರಿಕ್ತರಾದ ಶ್ರೀರಾಮಕೃಷ್ಣರ ಭಕ್ತ ವೃಂದದವರು ಗಿರೀಶ್ನನ್ನು ಶಿಕ್ಷಿಸಲು ಮುಂದಾದರು. ಅವರನ್ನು ತಡೆದ ಶ್ರೀರಾಮಕೃಷ್ಣರು ನಗುತ್ತಾ ಟೀಕಿಸುವ ಧ್ವನಿಯಲ್ಲಿ: ಇವರೆಂತಹ ಭಕ್ತರು? ಇವರು ಹೇಳುತ್ತಿರುವುದೇನು? ಆದರೂ ಶ್ರೀರಾಮಕೃಷ್ಣರನ್ನು ಗಿರೀಶ್ ಮೂದಲಿಸುತ್ತಲೇ ಇದ್ದನು. ಭಕ್ತ ವೃಂದ ಶ್ರೀರಾಮಕೃಷ್ಣರನ್ನು ಸುತ್ತುಗಟ್ಟಿ ರಕ್ಷಿಸುತ್ತಾ ಹೊರಗಿದ್ದ ಗಾಡಿಗೆ ಕರೆತಂದರು. ಮಹಾತ್ಮರನ್ನು ಅನುಸರಿಸಿಕೊಂಡು ಬಂದ ಗಿರೀಶ್ ಗಾಡಿಯ ಮುಂದೆ ತಲೆಬಾಗಿ ನಮಸ್ಕರಿಸಿ ಕೊಳಕು ಮಣ್ಣು ಕೆಸರು ಇದ್ದ ನೆಲದ ಮೇಲೆ ಉರುಳಿದನು. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ತೆರಳಿದರು. ಗಿರೀಶನಿಗೆ ಭಯವೆಂಬುದೇ ಇರಲಿಲ್ಲ. ದುಷ್ಟ ಮಗ ತನ್ನ ತಂದೆಯನ್ನು ನಿಂದಿಸಿದರೆ ಅದಕ್ಕೆ ತಂದೆ ವಿಚಲಿತರಾಗದೇ ಇರುವಂತೆ ಶ್ರೀರಾಮಕೃಷ್ಣರು ತನ್ನನ್ನು ಕ್ಷಮಿಸುತ್ತಾರೆಂದು ಆತ ಪೂರ್ಣ ನಂಬಿದ್ದ. ಅವನು ಅವರ ಬಳಿ ಪ್ರೀತಿಯ ಹಠಮಾರಿ ಮಗುವಿನಂತೆ ನಡೆದುಕೊಳ್ಳುತ್ತಾ ತನ್ನ ದುರ್ನಡತೆಯ ವಿಚಾರದಲ್ಲಿ
ಸಂಪೂರ್ಣ ಉದಾಸೀನನಾಗಿದ್ದ. ಶ್ರೀರಾಮಕೃಷ್ಣರ ಪ್ರೀತಿ ಮತ್ತು ಅನುರಾಗವನ್ನೇ ಪೂರ್ಣ ಅವಲಂಬಿಸುತ್ತಾ ಆ ವಿಷಯದಲ್ಲಿ ಅಪಾರ ವಿಶ್ವಾಸ ಹೊಂದಿದ್ದ ಗಿರೀಶನಿಗೆ ಅವರು ತನ್ನನ್ನು ನಿರಾಕರಿಸುತ್ತಾರೆಂಬ ಕಿಂಚಿತ್ ಭಯವೂ ಇರಲಿಲ್ಲ. ಆದರೆ ಶ್ರೀರಾಮಕೃಷ್ಣರ ಭಕ್ತ ವೃಂದದವರು ಕೋಪಗೊಂಡಿದ್ದರು. ಅವರು ಮರುದಿನ ಬೆಳಿಗ್ಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಶ್ರೀರಾಮಕೃಷ್ಣರಿಗೆ ಹೇಳಿದರು, ಗಿರೀಶ್ ಒಬ್ಬ ಅಯೋಗ್ಯನೆಂಬುದು ನಮಗೆ ತಿಳಿದಿದೆ. ತಾವೇಕೆ ಅವನಲ್ಲಿಗೆ ಹೋಗಬೇಕು? ಮತ್ತೆ ಕೆಲವರು ಹೇಳಿದರು, ದಯಮಾಡಿ ಅವನೊಂದಿಗಿನ ಎಲ್ಲ ಸಂಬಂಧಗಳನ್ನು ಶಾಶ್ವತವಾಗಿ ತೊರೆದು ಬಿಡು. ಅದೇ ಸಮಯಕ್ಕೆ ರಾಮಚಂದ್ರ ದತ್ತ ಅಲ್ಲಿಗೆ ಬಂದರು. ರಾಮ್ ಹೀಗೆ ಜ್ಞಾಪಿಸಿಕೊಂಡಿದ್ದಾರೆ, ಮರುದಿನ ಬೆಳಿಗ್ಗೆ ನಾನು ದಕ್ಷಿಣೇಶ್ವರಕ್ಕೆ ಹೋದೆ. ಶ್ರೀರಾಮಕೃಷ್ಣರು ತಮ್ಮ ಕೆಲವರು ಭಕ್ತರೊಂದಿಗೆ ಕುಳಿತಿರುವುದನ್ನು ಕಂಡೆನು. ನಾನು ಅವರು ಇದ್ದ ಕೊಠಡಿಯೊಳಗೆ ಕಾಲಿಟ್ಟ ಕೂಡಲೇ ಅವರು ಹೇಳಿದರು, ಓ ಬನ್ನಿ ರಾಮ್, ನಿಮಗೆ ಗೊತ್ತೇನು, ಆ ಗಿರೀಶ್ ನನಗೆ 1.5 ಲೂಚಿ ತಿನ್ನಿಸಿ ನಂತರ ನನ್ನನ್ನು ಮತ್ತು ನನ್ನ ತಂದೆಯವರನ್ನು ಬೈದು ದೂಷಿಸಿದ್ದು. ನೀವು ಏನು ಮಾಡಲು ಸಾಧ್ಯ? ನನಗೆ ಏಟು ಹಾಕಿದರೆ ನೀವು ಸ್ವೀಕರಿಸಬೇಕು, ಅಂದರೆ ಅವನ ಏಟುಗಳನ್ನೂ ಸಹಿಸಬೇಕೇನು? ಗಿರೀಶನಲ್ಲಿ ನನಗೆ ತಪ್ಪೇನೂ ಕಾಣಲಿಲ್ಲ. ನಾನು ಹೇಳಿದೆನು, ವೃಂದಾವನದ ಗೋಪಾಲಕರು ಕಾಲಿಯಾನ ವಿಷಪ್ರಯೋಗದಿಂದ ಸತ್ತು ಹೋದಾಗ ಕೃಷ್ಣನು ಅವನ ಹೆಡೆಯ ಮೇಲೆ ನಿಂತು ಅವನನ್ನು ಶಿಕ್ಷಿಸಿದನು. ಕೃಷ್ಣ ಹೇಳಿದನು, ವಿಷವನ್ನೇಕೆ ನೀನು ಕಕ್ಕುತ್ತೀಯ? ಕಾಲಿಯ ವಿನಮ್ರನಾಗಿ ಹೇಳಿದನು, ದೇವನೇ, ಅಮೃತ ಕೊಡದೆ ಈ ವಿಷವನ್ನು ನನಗೆ ದಯಪಾಲಿಸಿದವನು ನೀನೇ ಅಲ್ಲವೇ? ನಾನು ಅದರಿಂದ ತಾನೇ ನಿನ್ನನ್ನು ಪೂಜಿಸಬೇಕು ಎಂದು. ಹಾಗೆಯೇ ಗಿರೀಶ್ ಬೇರೆಲ್ಲಿ ತಾನೇ ತನ್ನೊಳಗಿರುವ ವಿಷವನ್ನು ಕಕ್ಕಲು ಸಾಧ್ಯ? ಈ ಮಾತುಗಳನ್ನು ನನಗೇನಾದರೂ ಹೇಳಿದ್ದರೆ ನಾನು ಅವನನ್ನು ನ್ಯಾಯಾಲಯಕ್ಕೆ ಎಳೆಯುತ್ತಿದ್ದೆನು. ನೀವಾದರೋ ಅವನ ಮಾತುಗಳನ್ನು ಸಹಿಸಿಕೊಂಡು ಅವನಿಗೆ ರಕ್ಷಣೆ ಕೊಟ್ಟಿದ್ದೀರಿ. ಕೂಡಲೇ ಆ ಕರುಣಾಮೂರ್ತಿ ಶ್ರೀರಾಮಕೃಷ್ಣರ ಮುಖ ಕೆಂಪಾಗಿ ಕಣ್ಣುಗಳಿಂದ ನೀರು ಒಂದೇ ಸಮನೆ ಸುರಿಯತೊಡಗಿದವು. ತಕ್ಷಣ ಎದ್ದು ನಿಂತವರು ಗಿರೀಶ್ನನ್ನು ನೋಡಲು ಹೊರಟರು. ಗಾಡಿಯ ವ್ಯವಸ್ಥೆ ಮಾಡಬೇಕೆಂದರು. ಆಗ ಕೆಲವರು ಭಕ್ತರು ಅದು ಸರಿಯಾದ ಸಮಯವಲ್ಲ, ಅವರು ಸುಡು ಬಿಸಿಲಿನ ತಾಪಕ್ಕೆ ಒಳಗಾಗಬೇಕಾಗುತ್ತದೆ ಎಂದೂ ಹೇಳಿದರು. ಆದರೂ ಅವರು ಆ ಮಾತುಗಳನ್ನು ಕೇಳಲಿಲ್ಲ. ಅವಿನಾಶ್ ಬರೆದಿದ್ದಾರೆ, ಈ ನಡುವೆ ಗಿರೀಶ್ ಕೊಂಚವೂ ವಿಚಲಿತನಾಗಿರಲಿಲ್ಲ. ಅವನ ಮಿತ್ರರು ಅವನ ಘೋರ ಅಪರಾಧ ಮಾಡಿರುವನೆಂದು ತಿಳಿಸಿದರು. ಅವರಿಗೆ ಗಿರೀಶ್ ಹೇಳಿದನು, ನನ್ನೊಳಗೆ ಲೆಕ್ಕವಿಲ್ಲದಷ್ಟು ಕೆಟ್ಟ ಚಾಳಿಗಳಿವೆ, ನಾನು ಎಷ್ಟನ್ನು ನಿಯಂತ್ರಿಸಿಕೊಳ್ಳಲಿ? ಆ ರಾಮಕೃಷ್ಣರು ನನ್ನ ತಪ್ಪುಗಳನ್ನು ಎಣಿಸುವುದೇ ಆದರೆ ಅವರ ಮುಂದೆ ನಾನು ಒಂದು ಧೂಳಿನ ಕಣವಾಗುತ್ತೇನೆ. ಆದರೆ ತನ್ನಿಂದ ಶ್ರೀರಾಮಕೃಷ್ಣರ ಭಕ್ತರ ಭಾವನೆಗಳಿಗೆ ನೋವುಂಟಾಗಿದೆ ಎಂದು ಗಿರೀಶ್ ಮರುಗಿದನು. ಅವರಿಗೆ ತಾನು ತನ್ನ ಮುಖವನ್ನು ಹೇಗೆ ತೋರಿಸಲಿ ಎಂಬ ಭಾವದಲ್ಲಿದ್ದನು. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀರಾಮಕೃಷ್ಣರು ಗಿರೀಶನ ಮನೆಯೊಳಕ್ಕೆ ಕಾಲಿಟ್ಟಿದ್ದರು. ಆಗ ಅವರು ಹೇಳಿದರು, ಗಿರೀಶ್, ದೇವರ ಅನುಗ್ರಹದಿಂದ ನಾನು ನೀವಿರುವ ಸ್ಥಳಕ್ಕೆ ಬಂದಿದ್ದೇನೆ. ನಂತರ ಗಿರೀಶ್ ದಾಖಲಿಸುತ್ತಾನೆ, ಯಾವುದೋ ಒಂದು ಪ್ರಮಾದಕ್ಕಾಗಿ ತಂದೆಯು ತನ್ನ ಮಗನ ಹಕ್ಕುಗಳನ್ನು ರದ್ದುಪಡಿಸಬಹುದು. ಆದರೆ ಎಲ್ಲಾ ತಂದೆಯರ ತಂದೆಯಾದ ನನ್ನ ತಂದೆ ನನ್ನ ತಪ್ಪನ್ನು ತಪ್ಪೆಂದು ಪರಿಗಣಿಸಲಿಲ್ಲ. ನನ್ನ ಮನೆಗೆ ಅವರು ಬಂದರು. ಹಾಗೆ ಬಂದ ಅವರನ್ನು ನೋಡಿ ನಾನು ಅನುಗ್ರಹಿತನಾದೆನು. ದಿನಗಳು ಉರುಳಿದಂತೆ ನಾನು ತುಂಬಾ ಸಣ್ಣವನು ಎಂದು ಎನಿಸತೊಡಗಿತು. ನನಗೆ ಚೆನ್ನಾಗಿ ಅರಿವಿಗೆ ಬಂದಿತು, ಶ್ರೀರಾಮಕೃಷ್ಣರು ತಮ್ಮೊಳಗೆ ಕರುಣೆಯ ಮಹಾಪುರವನ್ನೇ ತುಂಬಿಕೊಂಡಿದ್ದಾರೆ ಎಂದು. ಆದರೆ ನನ್ನ ದುರ್ನಡತೆಯನ್ನು ನೆನೆದಷ್ಟು ನನಗೆ ತೀರಾ ನಾಚಿಕೆಯಾಗುತ್ತಿತ್ತು. ಭಕ್ತರು ತನ್ಮಯರಾಗಿ ಅವರನ್ನು ಎಷ್ಟು ವಿಧದಿಂದ ಪೂಜಿಸುತ್ತಾರೆ ಎಂಬ ವಿಚಾರವಾಗಿ ಆಲೋಚಿಸತೊಡಗಿದೆನು. ನನ್ನನ್ನು ನಾನು ಬಹುವಾಗಿ ಹೀಯಾಳಿಸಿಕೊಂಡೆನು. ಆ ದಿನ ಸ್ವಾಮಿ ವಿವೇಕಾನಂದರು ಗಿರೀಶ್ನ ಪಾದಧೂಳಿಯನ್ನು ಸ್ಪರ್ಶಿಸುತ್ತಾ ಹೇಳಿದರು, ನಿಮ್ಮ ಭಕ್ತಿ, ವಿಶ್ವಾಸ, ನಂಬಿಕೆಗಳಿಗೆ ನಮೋ ನಮೋ. ಈ ಘಟನೆಯನ್ನು ಕುರಿತು ಸ್ವಾಮಿ ಅದ್ಭುತಾನಂದ ಅವರು ತಮ್ಮದೇ ಆದ ರೂಪಾಂತರವನ್ನು ದಾಖಲಿಸಿದ್ದಾರೆ.
ರಂಗಮಂದಿರಕ್ಕೆ ಶ್ರೀರಾಮಕೃಷ್ಣರ ಜೊತೆಗೂಡಿ ನಾನೂ ಹೋಗುತ್ತಿದ್ದೇನೆ. ಗಿರೀಶ್ ಅಲ್ಲಿ ಅವರಿಗೆ ಅತೀವ ಗೌರವವನ್ನು ನೀಡುತ್ತಿದ್ದರು. ಅವರು ಶ್ರೀರಾಮಕೃಷ್ಣರಿಗೆ ರಂಗಮಂದಿರದಲ್ಲಿ ವಿಶೇಷ ಆಸನದ ವ್ಯವಸ್ಥೆ ಮಾಡುತ್ತಿದ್ದರು. ಅವರಿಗೆ ಕೈಪಂಖದಿಂದ ಗಾಳಿ ಹಾಕಲು ಒಬ್ಬ ವ್ಯಕ್ತಿಯನ್ನೂ ನೇಮಿಸುತ್ತಿದ್ದರು. ಬಾಲ್ಕನಿಯಲ್ಲಿ ಕೂರುತ್ತಿದ್ದ ಶ್ರೀರಾಮಕೃಷ್ಣರನ್ನು ನೋಡಲು ಗಿರೀಶ್ ಬಾಬು ಆಗಾಗ ಬಂದು ಹೋಗುತ್ತಿದ್ದರು. ಒಮ್ಮೆ ಗಿರೀಶ್ ಬಾಬು ಮದ್ಯಪಾನ ಮಾಡಿದ್ದು ಶ್ರೀರಾಮಕೃಷ್ಣರನ್ನು ಸಮೀಪಿಸುತ್ತಾ ಗೌರವದಿಂದ ಸಂಬೋಧಿಸಿದರು. ಆದರೆ ತಾವು ನನಗೆ ಪುತ್ರರಾಗಿ ಜನಿಸುವುದಾದರೆ ನಾನು ಸೇವೆ ಮಾಡಬಲ್ಲೆನು. ದಯಮಾಡಿ ನನಗೆ ತಾವು ಪುತ್ರರಾಗಿ ಜನಿಸುತ್ತೇನೆಂದು ವಚನ ಕೊಡಿ. ನೀವೇನು ಹೇಳುತ್ತಿದ್ದೀರಿ? ಶ್ರೀರಾಮಕೃಷ್ಣರು ಕೇಳಿದರು. ನಾನೇಕೆ ನಿಮ್ಮ ಮಗನಾಗಿ ಹುಟ್ಟಬೇಕು? ಆಗ ಗಿರೀಶ್ ಬಾಬು ಬಹಳ ಕೋಪಗೊಂಡು ಪರಮಹಂಸರನ್ನು ಬಹುವಾಗಿ ನಿಂದಿಸಿದರು. ಶ್ರೀರಾಮಕೃಷ್ಣರನ್ನು ಅವರು ಹಾಗೆ ನಿಂದಿಸುತ್ತಿರುವುದನ್ನು ಕಂಡು ನನಗೆ ಬಂದ ಕೋಪವನ್ನು ತಡೆದುಕೊಳ್ಳಲಾಗಲಿಲ್ಲ. ನನ್ನ ಕೈಯಲ್ಲಿ ಒಂದು ಬೆತ್ತವಿತ್ತು. ನಾನು ಅದರಿಂದ ಅವರಿಗೆ ಹೊಡೆಯಲು ಸಿದ್ಧನಾದೆನು. ಆದರೆ ದೇವನ್ ಬಾಬು ಹೇಳಿದರು, ಗುರುದೇವರೇ ಇದನ್ನೆಲ್ಲ ಸಹಿಸಿಕೊಂಡಿರುವಾಗ ನೀವೇಕೆ ಕೋಲನ್ನು ಎತ್ತುತ್ತಿದ್ದೀರಿ? ನನಗೆ ಚೆನ್ನಾಗಿ ಗೊತ್ತಿತ್ತು. ದೇವನ್ ಬಾಬು ಹಾಗೆ ಹೇಳದೇ ಇದ್ದಿದ್ದರೆ ನಾನು ಗಿರೀಶ್ಗೆ ಚೆನ್ನಾಗಿ ಏಟು ಕೊಡುತ್ತಿದ್ದೆನು. ಅಷ್ಟೊಂದು ಕೋಪ ನನಗೆ ಬಂದಿತ್ತು. ದಕ್ಷಿಣೇಶ್ವರಕ್ಕೆ ಹಿಂದಿರುಗುವ ದಾರಿಯಲ್ಲಿ ನಾನು ಇನ್ನೇನು ಹೊಡೆಯಲು ಕೈ ಮಾಡಲಿದ್ದುದನ್ನು ದೇವನ್ ಬಾಬು ಶ್ರೀರಾಮಕೃಷ್ಣರಿಗೆ ತಿಳಿಸಿದರು. ಶ್ರೀರಾಮಕೃಷ್ಣರ ಉದ್ಗಾರ ಹೀಗಿತ್ತು: ನೀವು ಗಿರೀಶ್ಗೆ ಹೊಡೆದಿದ್ದರೆ ಅದು ಅನುಚಿತವೆನಿಸುತ್ತಿರಲಿಲ್ಲವೇ? ನೀವು ನೋಡಿದಿರಲ್ಲ, ಅವರು ಹಾಗೆ ನನ್ನನ್ನು ನಿಂದಿಸಿದ ನಂತರ ನಾನು ಗಾಡಿ ಹತ್ತುವಾಗ ಹೇಗೆ ನೆಲದ ಮೇಲೆ ಅಡ್ಡಬಿದ್ದು ನಮಸ್ಕರಿಸುತ್ತಾ ನನ್ನ ಪಾದಸ್ಪರ್ಶ ಮಾಡಿದರು ಎಂದು. ಅವರ ಭಕ್ತಿಯನ್ನು ನೀವು ಗಮನಿಸಲಿಲ್ಲವೇನು? ಓ ಮಹಾಮಾತೆ, ಗಿರೀಶ್ ಒಬ್ಬ ಅಭಿನೇತ. ಅವರು ಹೇಗೆ ತಾನೇ ನಿನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಂಡಾರು? ತಾಯಿ, ನೀನು ಅವರನ್ನು ಕ್ಷಮಿಸಿಬಿಡು. ಹೀಗೆ ರಂಗಮಂದಿರದಲ್ಲಿ ಜರುಗಿದ ಘಟನೆಯ ವಿವರ ಪರಮಹಂಸರ ಭಕ್ತರಿಗೆ ತಿಳಿಯಿತು. ಅವರಲ್ಲಿ ಅನೇಕರು ಗಿರೀಶ್ನಂತಹ ವ್ಯಕ್ತಿಗಳ ಮುಖದರ್ಶನ ಮಾಡಬಾರದೆಂದು ಶ್ರೀರಾಮಕೃಷ್ಣರಿಗೆ ಹೇಳಿದರು. ರಾಮ್ ಬಾಬುಗೂ ಇದೆಲ್ಲ ತಿಳಿಯಿತು. ಅವರು ಮರುದಿನವೇ ದಕ್ಷಿಣೇಶ್ವರಕ್ಕೆ ಬಂದರು. ಅವರು ಕೊಠಡಿಯನ್ನು ಪ್ರವೇಶಿಸುತ್ತಿರುವಾಗಲೇ ಶ್ರೀರಾಮಕೃಷ್ಣರು ಕೇಳಿದರು, ರಾಮ್, ಗಿರೀಶ್ ಬಗೆಗೆ ನೀವೇನು ಹೇಳುತ್ತೀರಿ? ಸ್ವಾಮಿ, ರಾಮ್ ಬಾಬು ಹೇಳಿದರು, ಕೃಷ್ಣನಿಗೆ ಕಾಲಿಯ ಸರ್ಪ ಹೇಳಿತು, ಮಹಾದೇವ, ನೀವು ನನಗೆ ವಿಷವನ್ನಷ್ಟೇ ದಯಪಾಲಿಸಿದಿರಿ. ಹಾಗಿರುವಾಗ ನಿಮಗೆ ನೀಡಲು ನಾನೆಲ್ಲಿ ಅಮೃತವನ್ನು ತರಲಿ? ಈ ಮಾತು ಗಿರೀಶ್ ವಿಚಾರವಾಗಿಯೂ ಸತ್ಯ. ಅವನಿಗೆ ಅಮೃತವೆಲ್ಲಿ ದೊರಕುತ್ತದೆ? ಹಾಗಿರುವಾಗ ಮಹಾಸ್ವಾಮಿ ತಾವೇಕೆ ಅವನ ವಿಚಾರವಾಗಿ ಅಸಂತುಷ್ಟರಾಗಬೇಕು? ಅದಕ್ಕೆ ಶ್ರೀರಾಮಕೃಷ್ಣರು ಹೀಗೆ ಪ್ರತಿಕ್ರಿಯಿಸಿದರು, ಹಾಗಾದರೆ ನನ್ನನ್ನು ನಿಮ್ಮ ಬಂಡಿಯಲ್ಲಿ ಕೂರಿಸಿಕೊಂಡು ಗಿರೀಶನ ಬಳಿಗೆ ಕರೆದೊಯ್ಯಿರಿ. ಕೂಡಲೇ ರಾಂಬಾಬು ಮತ್ತೆ ಇನ್ನಿಬ್ಬರು ಮತ್ತು ನಾನು ಜೊತೆಗೂಡಿ ಶ್ರೀರಾಮಕೃಷ್ಣರನ್ನು ಕಲ್ಕತ್ತೆಯಲ್ಲಿದ್ದ ಗಿರೀಶ್ ಬಾಬು ಮನೆಗೆ ಕರೆದೊಯ್ಯಲು ಸಿದ್ಧರಾದೆವು. ಈ ನಡುವೆ ಗಿರೀಶ್ ಬಾಬು ತುಂಬ ಪಶ್ಚಾತ್ತಾಪ ಪಟ್ಟಿದ್ದರು. ಏನನ್ನೂ ತಿನ್ನದೆ ಒಂದೇ ಸಮನೆ ಅಳುತ್ತಿದ್ದರು. ಸಂಜೆಗೆ ಸ್ವಲ್ಪ ಮುನ್ನ ನಾವು ಅವರ ಮನೆಯನ್ನು ತಲುಪಿದೆವು. ಶ್ರೀರಾಮಕೃಷ್ಣರು ಆಗಮಿಸಿದ್ದಾರೆಂದು ತಿಳಿದ ಕೂಡಲೇ ಗಿರೀಶ್ ಅಳುತ್ತಲೇ ಹೊರಬಂದು ಅವರ ಕಾಲಿಗೆ ನಮಸ್ಕರಿಸಿದರು. ಶ್ರೀರಾಮಕೃಷ್ಣರು ಚಿಂತಿಸಬೇಕಿಲ್ಲ, ಮೇಲೆ ಏಳಿ ಎಂದಾಗಲೇ ಕಾಲ ಬಳಿಯಿದ್ದ ಗಿರೀಶ್ ಮೇಲಕ್ಕೆ ಎದ್ದದ್ದು. ಬಳಿಕ ಬಹಳ ದೀರ್ಘವಾದ ಸಂಭಾಷಣೆ ನಡೆಯಿತು. ಆಗ ಗಿರೀಶ್ ಬಾಬು ಹೀಗೆಂದು ಹೇಳಿದುದು ನನಗೆ ನೆನಪಿನಲ್ಲಿದೆ. ಗುರುದೇವ, ತಾವು ಈ ದಿನ ಇಲ್ಲಿಗೆ ಬಾರದೇ ಇದ್ದಿದ್ದರೆ ಹೊಗಳಿಕೆ ಮತ್ತು ತೆಗಳಿಕೆಗಳೆರಡೂ ತಮಗೆ ಒಂದೇ ಎಂದು ಭಾವಿಸುವ ಪರಿಪೂರ್ಣವೂ ಆತ್ಯಂತಿಕವೂ ಆದ ಜ್ಞಾನದ ಉದಯ ತಮ್ಮಲ್ಲಿ ಇನ್ನೂ ಆಗಿಲ್ಲ ಎಂದು ತೀರ್ಮಾನಿಸಿ ಬಿಡುತ್ತಿದ್ದೆನು ಮತ್ತು ತಮ್ಮನ್ನು ಪರಮಹಂಸರೆಂದು ಕರೆಯುವ ಅಗತ್ಯವಿಲ್ಲವೆಂದುಕೊಳ್ಳುತ್ತಿದ್ದೆನು. ತಾವು ನಮ್ಮಂತಹ ಸಾಮಾನ್ಯ ಮನುಷ್ಯರೇ ಅಹುದು ಎಂದು ತೀರ್ಮಾನಿಸಿ ಬಿಡುತ್ತಿದ್ದೆನು. ಆದರೆ ಈ ದಿನ ನನಗೆ ಅರಿವಾಗಿದೆ,
ತಾವು ಆ ಪರಬ್ರಹ್ಮ ಸ್ವರೂಪರೇ ಅಹುದೆಂದು. ಈ ಸಂಗತಿಯನ್ನು ತಾವು ಇನ್ನೆಂದೂ ನನ್ನಿಂದ ಮರೆಮಾಚಲು ಸಾಧ್ಯವಿಲ್ಲ. ನಾನು ನಿಮ್ಮನ್ನೆಂದೂ ತೊರೆಯುವುದಿಲ್ಲ. ನನ್ನ ಆಗುಹೋಗುಗಳೆಲ್ಲ ಈಗ ನಿಮ್ಮ ಕೈಲಿವೆ. ದಯವಿಟ್ಟು ನೀವು ಹೇಳಲೇಬೇಕು. ಇನ್ನು ಮುಂದೆ ನನ್ನ ಜವಾಬ್ದಾರಿ ತಮ್ಮದೆಂದು ಮತ್ತು ತಾವು ನನ್ನನ್ನು ಉದ್ಧರಿಸುತ್ತೀರೆಂದು. ಶ್ರೀರಾಮಕೃಷ್ಣರು 2 ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಅವರು ಶಿಕ್ಷಿಸುವ ತಂದೆಯಂತೆಯೂ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಕ್ಷಮಿಸುವ ತಾಯಿಯಂತೆಯೂ ನಡೆದುಕೊಳ್ಳುತ್ತಿದ್ದರು. ಪ್ರೀತಿಸುವ ತಾಯಿಯಂತೆ ಗಿರೀಶನ ಏನೆಲ್ಲ ತಪ್ಪುಗಳನ್ನು ಅತ್ತ ಸರಿಸಿ ಅವನನ್ನು ತಮ್ಮವನನ್ನಾಗಿ ಮಾಡಿಕೊಂಡರು. ಶ್ರೀರಾಮಕೃಷ್ಣರು ತಮ್ಮ ಸಾಧನೆಗೆ ತೊಡಗಿಕೊಂಡಾಗ ಅದಕ್ಕೆ ತಕ್ಕಂತೆ ಉಡುಪು ಧರಿಸಿ ನಡೆದುಕೊಳ್ಳುವುದನ್ನೋ ಅಥವಾ ಅಭಿನಯವನ್ನೋ ಮಾಡುತ್ತಿದ್ದರು. ಅವರು ಬಾಲಕರಾಗಿದ್ದಾಗ ತಮ್ಮ ಹುಟ್ಟೂರಿನಲ್ಲಿ ಯಾವುದೇ ನಾಟಕಾಭಿನಯ ನಡೆದರೂ ಅದನ್ನು ನೋಡಿ ಅಲ್ಲಿ ಬರುವ ಪಾತ್ರಗಳ ವೈಯಕ್ತಿಕತೆಗಳಿಗೆ ತಕ್ಕಂತೆ ಅವರೂ ಅಭಿನಯಿಸುತ್ತಿದ್ದರು. ಸ್ವಾಮಿ ತುರಿಯಾನಂದರು ಜ್ಞಾಪಿಸಿಕೊಳ್ಳುತ್ತಾರೆ, ಒಮ್ಮೆ ಕೆಲವು ಭಕ್ತರಿಗೆ ಶ್ರೀರಾಮಕೃಷ್ಣರ ಬಾಯಿಯಿಂದಲೇ ನಿಮಾಯ್ ಹೇಗೆ ಸನ್ಯಾಸ ಸ್ವೀಕರಿಸುವುದು ಎಂಬುದನ್ನು ಕೇಳಬೇಕೆನಿಸಿತು. ಬಹುಶಃ ಆ ಸಂದರ್ಭ ಆ ಭಕ್ತರು ನಿಮಾಯ್ ಸನ್ಯಾಸ್ ನಾಟಕವನ್ನು ನೋಡಿದ ತರುವಾಯ ನಡೆದಿರಬಹುದು. ಅವರ ಆಸೆಯನ್ನು ಈಡೇರಿಸಲು ಶ್ರೀರಾಮಕೃಷ್ಣರು ತಾವು ಕಾವಿ ವಸ್ತ್ರವನ್ನು ಧರಿಸಿಕೊಂಡರು. ತಮ್ಮ ಮುಖ ಮತ್ತು ಮಂಡೆಯ ಕೂದಲುಗಳನ್ನು ಕ್ಷೌರ ಮಾಡಿಕೊಂಡರು. ಕೈಯಲ್ಲಿ ಜಪಮಾಲೆ ಹಿಡಿದು ಮಂತ್ರವೊಂದನ್ನು ಹೇಳತೊಡಗಿದರು. ಆ ದಿನ ದಕ್ಷಿಣೇಶ್ವರದಲ್ಲಿ ಸ್ವಾಮಿ ಶಿವಾನಂದರು ಸಹ ಇದ್ದರು. ಜೈ ಶ್ರೀರಾಮಕೃಷ್ಣ.